ಗೂಗಲ್ ಕ್ರೋಮ್ಗೆ ಹೋಗಿ ಕರ್ನಾಟಕ TET ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಬರೋ ಮೊದಲನೇ ಲಿಂಕ್ಗೆ ಕ್ಲಿಕ್ ಕೊಡಿ. ಆಗ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET 2023 ಅಂತ ಓಪನ್ ಆಗುತ್ತೆ. ಅದರಲ್ಲಿ 2 ಆಪ್ಷನ್ ಇರುತ್ತೆ. ಮೊದಲನೇದು ಆನ್ಲೈನ್ ಅಪ್ಲೈ ಫಾರ್ ಕರ್ನಾಟಕ TET 2023. ಎರಡನೇದು ಬಂದು ಯಾರೆಲ್ಲ TET ಎಕ್ಸಾಮ್ ಬರಿಬೋದು, ಅಂದರೆ ಯಾರೆಲ್ಲ ಕ್ವಾಲಿಫೈಡ್ ಆಗಿರ್ತಾರೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಡೌಟ್ ಇದ್ದವರು ಬೇಕಾದರೆ ಇದನ್ನು ನೋಡ್ಕೋಬೋದು. ಡೈರೆಕ್ಟ್ ಅಪ್ಲೈ ಮಾಡ್ಕೊಳ್ಳೋರು ಬಂದು ಫಸ್ಟ್ ಆ್ಯರೋ ಮಾರ್ಕ್ ಇರುವ ಆನ್ಲೈನ್ ಅಪ್ಲೈ ಫಾರ್ ಕರ್ನಾಟಕ TET 2023 ಅನ್ನೋ ಲಿಂಕನ್ನು ಓಪನ್ ಮಾಡಿ. ಈಗ ನಿಮಗೆ ಅಲ್ಲಿ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ನೀವು ಆಲ್ರೆಡಿ ಒಮ್ಮೆ TET ಎಕ್ಸಾಮ್ ಬರ್ತಿರೋರಾದರೆ ಅಲ್ಲಿ ನೀವು ಯಾವ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಯೂಸ್ ಮಾಡಿರ್ತೀರಾ ಅದನ್ನೇ ಮತ್ತೆ ಹಾಕಿ ನೀವು ಲಾಗಿನ್ ಆಗ್ಬೋದು. ಅಕಸ್ಮಾತ್ ನೀವು ಆಲ್ರೆಡಿ ಎಕ್ಸಾಮ್ ಬರ್ತಿತ್ತು ನಿಮಗೆ ಪಾಸ್ವರ್ಡ್ ಮರ್ತೋಗಿದೆ ಅನ್ನೋದಾದರೆ ಎರಡನೇ ಆಪ್ಷನಲ್ಲಿ ಫಾರ್ಗೊಟ್ ಪಾಸ್ವರ್ಡಿಗೆ ಕೊಟ್ಟು ನೀವು ಪಾಸ್ವರ್ಡನ್ನ ಮತ್ತೆ ಕಲೆಕ್ಟ್ ಮಾಡ್ಕೋಬೋದು. ನೀವು ಮೊದಲನೇ ಬಾರಿಗೆ TET ಎಕ್ಸಾಮ್ ಬರೀತಿರೋರಾದರೆ ಥರ್ಡ್ ಆಪ್ಷನಲ್ಲಿರೋ ನ್ಯೂ ಯೂಸರ್ಗೆ ಕೊಡಿ. ಆಗ ಅಲ್ಲಿ ಯೂಸರ್ ರಿಜಿಸ್ಟ್ರೇಷನ್ ಅನ್ನೋ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ನೇಮ್, ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID, ಯೂಸರ್ ನೇಮ್, ಪಾಸ್ವರ್ಡನ್ನು ಹಾಕೋಕ್ಕೆ ಇರುತ್ತೆ. ಮೊದಲನೇದಾಗಿ ನಿಮ್ಮ ಫುಲ್ ಹೆಸರನ್ನು ಟೈಪ್ ಮಾಡಿ. SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮ್ ಹೇಗೆ ಉಂಟು ಹಾಗೆ ಟೈಪ್ ಮಾಡಿ ಹಾಕಿ. ಎರಡನೇದು ನಿಮ್ಮ ಆಧಾರ್ ನಂಬರ್, ನಿಮ್ಮ ಕರೆಕ್ಟಾಗಿರೋ ಆಧಾರ್ ನಂಬರನ್ನು ಹಾಕಿ. ನೆಕ್ಸ್ಟ್ ಕನ್ಫರ್ಮ್ ಆಧಾರ್ ನಂಬರ್ ಅಂದರೆ ಮತ್ತೆ ಅದೇ ನಿಮ್ಮ ಆಧಾರ್ ನಂಬರನ್ನು ಹಾಕಿ. ಮೊಬೈಲ್ ನಂಬರ್, ನೀವು ಕಾಲ್ ಮೆಸೇಜ್ ಎಲ್ಲ ಯಾವುದರಲ್ಲಿ ರಿಸೀವ್ ಮಾಡ್ತೀರೋ ಅದೇ ಮೊಬೈಲ್ ನಂಬರ್ನ ಕೊಡಿ. ಮೇಲ್ ID, ನೀವು ಹೆಚ್ಚಾಗಿ ಯೂಸ್ ಮಾಡೋ ಮೇಲ್ IDನೇ ಕೊಡಿ. ನೆಕ್ಸ್ಟ್ ಬಂದು ಯೂಸರ್ ನೇಮ, ಇದು ನೀವೇ ಕೊಡಬೇಕಾಗಿರೋದು. ನಿಮ್ಮ ಪರ್ಸ್ನಲ್ ಯಾವುದು ಬೇಕಾದರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರಿನ ಜೊತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಅದನ್ನು ಯೂಸರ್ ನೇಮ್ ಆಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮ ಯೂಸರ್ ನೇಮ್ಗೆ ಪಾಸ್ವರ್ಡ್, ಇದು ಕೂಡ ನಿಮ್ಮ ಪರ್ಸ್ನಲ್, ನೀವು ಯಾವುದನ್ನೇ ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ ಅವ್ರು ನಿಮ್ಮ ಪರ್ಸ್ನಲ್ ಯೂಸರ್ ನೇಮ್ಸ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಆದರೆ ನೀವು ಯಾವುದು ಯೂಸ್ ಮಾಡ್ತೀರಾ ಅನ್ನೋದನ್ನು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಇದು ನಿಮಗೆ ಪ್ರತಿ ಸಾರಿ ಲಾಗಿನ್ ಆಗುವಾಗ ಕೇಳ್ತದೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್, ನೀವು ಮೇಲೆ ಯಾವ ಪಾಸ್ವರ್ಡನ್ನು ಯೂಸ್ ಮಾಡ್ತೀರೋ ಅದನ್ನೇ ಕನ್ಫರ್ಮ್ ಪಾಸ್ವರ್ಡ್ ಆಗಿ ಕೊಡಿ. ನೆಕ್ಸ್ಟ್ ಸೇವ್ ಕೊಡಿ. ಸೇವ್ ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ರಿಜಿಸ್ಟರ್ ನಂಬರ್ ಥರನೇ. ನೆಕ್ಸ್ಟ್ ಓಕೆ ಕೊಟ್ಟು ಬ್ಯಾಕ್ ಕೊಡಿ. ಈಗ ಮತ್ತೆ ಅದೇ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈಗ ನಿಮಗೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗೊತ್ತಿರುತ್ತೆ. ಆಗ ಯಾವುದನ್ನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆಗಿ ಯೂಸ್ ಮಾಡಿರ್ತೀರೋ ಅದನ್ನೇ ಇಲ್ಲಿ ಟೈಪ್ ಮಾಡಿ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಫಿಲ್ ಮಾಡೋಕ್ಕೆ ಇರುತ್ತೆ. ಇಲ್ಲಿ ನಿಮ್ಮ ಫುಲ್ ನೇಮ್, ಜೆಂಡರ್ ಅಂದರೆ ಮೇಲ್, ಫೀಮೇಲ್ ಆರ್ ಟ್ರಾನ್ಸ್ಜೆಂಡರ್, ನೀವು ಯಾವುದಿದ್ದೀರಾ ಅದಕ್ಕೆ ಟಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್ ಆ್ಯಂಡ್ ನಿಮ್ಮ ಮದರ್ ನೇಮನ್ನು ಫಿಲ್ ಮಾಡಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್, ಹಾಗೆ ನಿಮ್ಮ ರಿಲಿಜನ್ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ನೀವು ಯಾವುದಿದ್ದೀರಾ ಅದನ್ನು ಹಾಕಿ. ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ 3A, 2A, 3B ಈ ಥರ ಇರುತ್ತೆ ಅಲ್ವಾ, ಅಲ್ಲಿ ಆಪ್ಷನ್ ಇರುತ್ತೆ ಅದಕ್ಕೆ ನೀವು ಟಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಕಾಸ್ಟ್, ನೀವು ಯಾವ ಕಾಸ್ಟ್ ಇದ್ದೀರಾ ಅದನ್ನು ಹಾಕಿ. ನೆಕ್ಸ್ಟ್ ನಿಮ್ಮ ಫುಲ್ ಅಡ್ರೆಸ್ ಅಂದರೆ ಈಗ ಏನಾದರೂ ಪೋಸ್ಟ್ ಬಂದರೆ ಅದು ನಿಮಗೆ ರಿಸೀವ್ ಆಗೋ ಥರ ಇರಬೇಕು ಅಡ್ರೆಸ್, ಆ ಥರ ಇರೋ ಫುಲ್ ಅಡ್ರೆಸ್ಸನ್ನು ಕೊಟ್ಬಿಡಿ. ನೆಕ್ಸ್ಟ್ ಸ್ಟೇಟ್, ಯಾವ ಸ್ಟೇಟಲ್ಲಿದ್ದೀರಾ ಅಂತ. ನೆಕ್ಸ್ಟ್ ಡಿಸ್ಟ್ರಿಕ್ಟ್, ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿದ್ದೀರಾ ಅದನ್ನು ಹಾಕಿ. ನೆಕ್ಸ್ಟ್ ನಿಮ್ಮ ಪ್ಲೇಸ್ನ ಪಿನ್ ಕೋಡು ಅದನ್ನು ಹಾಕಿ. ನೆಕ್ಸ್ಟ್ ಬಂದು ಫಿಸಿಕಲಿ ಚಾಲೆಂಜ್ಡ್, ಎಸ್ ಆರ್ ನೋ, ನೀವು ಫಿಸಿಕಲಿ ಚಾಲೆಂಜ್ಡ್ ಆಗಿದ್ದರೆ ಎಸ್ಗೆ ಕೊಡಿ, ಏನು ಫಿಸಿಕಲಿ ಚಾಲೆಂಜ್ಡ್ ಅಲ್ಲ ಅಂದರೆ ನೋಗೆ ಕೊಡಿ. ನೀವು ಫಿಸಿಕಲಿ ಚಾಲೆಂಜ್ಡ್ ಎಸ್ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ಆಪ್ಷನ್ ಬರುತ್ತೆ ಯಾವ ಥರದ ಫಿಸಿಕಲ್ ಚಾಲೆಂಜ್ಡ್, ಯಾವ ಕ್ಯಾಟಗರಿಗೆ ಇದ್ದೀರಾ ಅಂತ. ಫಿಸಿಕಲ್ ಚಾಲೆಂಜ್ ಆಗಿದ್ದವರಿಗೆ ಗೊತ್ತಿರುತ್ತೆ ಅವರ ಕ್ಯಾಟಗರಿ ಯಾವುದಂತ, ಅದನ್ನು ಕೊಟ್ಟು ನೆಕ್ಸ್ಟ್ ನಿಮ್ಮ ಫಿಸಿಕಲಿ ಚಾಲೆಂಜ್ ಸರ್ಟಿಫಿಕೇಟ್ ಇರುತ್ತೆ ಅಲ್ವಾ ಅದರ ನಂಬರನ್ನು ಅಲ್ಲಿ ಹಾಕಬೇಕು. ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್, ಇಲ್ಲಿ ನೀವು ನಿಮ್ಮ ಕ್ವಾಲಿಫಿಕೇಷನ್ನ ಫಿಲ್ ಮಾಡಲಿಕ್ಕಿದೆ. SLC PUC ಆಗಿ ನೀವು TET ಎಕ್ಸಾಮ್ ಬರೀತಿದ್ರೆ ಫಸ್ಟ್ 2 ಕಾಲಮ್ಗೆ ಮಾತ್ರ ನೀವು ಟಿಕ್ ಮಾಡಿ. ಡಿಗ್ರಿ ಕೂಡ ಕಂಪ್ಲೀಟ್ ಆಗಿದ್ರೆ SLC PUC ಡಿಗ್ರಿ 3ಕ್ಕೂ ಟಿಕ್ ಮಾಡಿ. ಇಲ್ಲಿ ಫಸ್ಟ್ ಬಂದು SLC ಬಗ್ಗೆ, ಇಲ್ಲಿ ಇಯರ್ ಆಫ್ ಅಡ್ಮಿಷನ್ ಇಲ್ಲ, ಪಾಸಿಂಗ್ ಇಯರ್ ಹಾಕಬೇಕು. ನೀವು 2000 ಬ್ಯಾಚ್ನವರಾದರೆ ನಿಮ್ಮ ಪಾಸಿಂಗ್ ಇಯರ್ ಬಂದು 2016 ಆಗಿರ್ತದೆ. ನೆಕ್ಸ್ಟ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವ ರಿಜಿಸ್ಟರ್ ನಂಬರ್ ಹಾಕಬೇಕು. ನೆಕ್ಸ್ಟ್ ಯಾವ ಯೂನಿವರ್ಸಿಟಿ ಅಥವಾ ಯಾವ ಬೋರ್ಡ್ ಅಂತ ನೀವು ಫಿಲ್ ಮಾಡಬೇಕು. ಅದು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನ ಮೇಲ್ಗಡೆ ಇದೆ ಯಾವ ಬೋರ್ಡ್ ನೀವು ಅಂತ.
ನೆಕ್ಸ್ಟ್ ಪರ್ಸೆಂಟೇಜ್, ನಿಮ್ಮ ಟೋಟಲ್ ಪರ್ಸೆಂಟೇಜ್ನ ಎಷ್ಟು ಅಂತ ಹಾಕಬೇಕು. ನೆಕ್ಸ್ಟ್ PUC ಬಗ್ಗೆ ಸೇಮ್ ಅದೇ ರೀತಿ ಪಾಸಿಂಗ್ ಇಯರ್ ಹಾಕಬೇಕು. ಅದಾದಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್, PUC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ. ಮತ್ತು ಯಾವ ಬೋರ್ಡ್ ಅಂತ PUC ಎಕ್ಸಾಮ್ ಬರೆದಿರೋ ಬೋರ್ಡ್ ಅದು ಕೂಡ ಮಾರ್ಕ್ಸ್ ಕಾರ್ಡ್ನಲ್ಲೇ ಉಂಟು. ನೆಕ್ಸ್ಟ್ ಮಾರ್ಕ್ಸ್ ಪರ್ಸೆಂಟೇಜಲ್ಲಿ ನೀವು PUCಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದಿರ್ತೀರೋ ಅದನ್ನು ಹಾಕಬೇಕು. ನೆಕ್ಸ್ಟ್ ಥರ್ಡ್ ಬಂದು ಡಿಗ್ರಿ ಮಾಡಿರೋರಾದರೆ ನಿಮ್ಮ ಡಿಗ್ರಿ ಅಡ್ಮಿಷನ್ ಇಯರ್ ಹಾಕಬೇಕು. ಯಾವ ಇಯರಲ್ಲಿ ನೀವು ಡಿಗ್ರಿ ಜಾಯ್ನ್ ಆಗಿದ್ದೀರಾ ಅದು. ನಿಮ್ಮ ಪಾಸಿಂಗ್ ಇಯರ್ ಹಾಕಬೇಕು. ನೆಕ್ಸ್ಟ್ ನಿಮ್ಮ ಡಿಗ್ರಿ ರಿಜಿಸ್ಟರ್ ನಂಬರ್, ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಉಂಟು. ನೆಕ್ಸ್ಟ್ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ, ಡಿಗ್ರಿ ಯಾವ ಸ್ಟ್ರೀಮ್ ಅಂತ, BCom, BSc, BA, BSW ಯಾವ ಸ್ಟ್ರೀಮ್ BScಯಲ್ಲಿ ತಗೊಂಡಿದ್ದೀರಾ ಅದನ್ನು ಹಾಕಬೇಕು. ಮತ್ತು ಡಿಗ್ರಿ 6 ಸೆಮ್ಮಿದ್ದು ಟೋಟಲ್ ಪರ್ಸೆಂಟೇಜ್ ಎಷ್ಟು ಅಂತ ಅದನ್ನು ಪರ್ಸೆಂಟೇಜ್ ಮಾರ್ಕ್ಸಲ್ಲಿ ಹಾಕಬೇಕು. ಇಷ್ಟು ಹಾಕಿ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಟೀಚರ್ ಎಜುಕೇಷನ್ನ ಬಗ್ಗೆ ಇನ್ಫಾರ್ಮೇಷನ್ ಫಿಲ್ ಮಾಡಲಿಕ್ಕೆ ನೀವು 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಮಾಡ್ತಾ ಇದ್ದರೆ ಅಥವಾ ಮಾಡಿ ಕಂಪ್ಲೀಟ್ ಆಗಿದ್ದರೆ ಫಸ್ಟ್ ಕಾಲಮ್ನ ಟಿಕ್ ಮಾಡಿ ಅಲ್ಲಿರೋ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ 2 ಇಯರ್ ಡಿಪ್ಲೊಮಾ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ನಲ್ಲಿ ಕೋರ್ಸ್ ಮಾಡ್ತಾ ಇದ್ದರೆ ಅಥವಾ ಮಾಡಿ ಆಗಿದರೆ ಸೆಕೆಂಡ್ ಬಾಕ್ಸ್ನ ಟಿಕ್ ಮಾಡಿ ನೆಕ್ಸ್ಟ್ ಅಲ್ಲಿರೋ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾ ಹೋಗಬೇಕು. ಹಾಗೆ 2 ಇಯರ್ TCH ಕೋರ್ಸ್ನ ಮಾಡ್ತಾ ಇದ್ದರೆ ಅಥವಾ ಮಾಡಿ ಆಗಿದರೆ ಥರ್ಡ್ ಬಾಕ್ಸ್ 1 or 2 ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ BEd ಮಾಡ್ತಾ ಇದ್ದರೆ ಅಥವಾ ಮಾಡಿ ಆಗಿದೆ ಫೋರ್ತ್ ಕಾಲಮ್ನ ಟಿಕ್ ಮಾಡಿ ಅಲ್ಲಿರೋ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾ ಹೋಗಬೇಕು. 1 or 2 ಇಯರ್ ಬ್ಯಾಚುಲರ್ ಇನ್ ಸ್ಪೆಷಲ್ ಎಜುಕೇಷನಲ್ಲಿ BEd ಮಾಡಿದರೆ ಅಥವಾ ಮಾಡ್ತಾ ಇದ್ದರೆ ಫಿಫ್ತ್ ಕಾಲಮ್ನ ಟಿಕ್ ಮಾಡಿ ಅಲ್ಲಿ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾ ಹೋಗಬೇಕು. ಹಾಗೆ ಇನ್ನೊಂದು 4 ಇಯರ್ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ 4 ಇಯರ್ನ DEd ಮಾಡ್ತಾ ಇದ್ದರೆ ಸಿಕ್ಸ್ತ್ ಕಾಲಮ್, 4 ಇಯರ್ನ BEd ಮಾಡ್ತಾ ಇದ್ದರೆ ನೀವು ಲಾಸ್ಟ್ ಕಾಲಮ್ನ ಟಿಕ್ ಮಾಡಿ ಫಿಲ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ 1 or 2 ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ ಅಂದರೆ BEdನ ಇನ್ಫಾರ್ಮೇಷನ್ನ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನೀವು 2 ಇಯರ್ BEd ಪಾಸ್ಡ್ ಔಟ್ ಆಗಿ ಹೋಗಿದ್ರೆ ಇಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಂದ್ರೆ ಫಸ್ಟ್ ನಿಮ್ಮ BEdನ ರಿಜಿಸ್ಟರ್ ನಂಬರ್ನ ಫಿಲ್ ಮಾಡಬೇಕು. ನಂತರ ಯಾವ ಸ್ಟೇಟಲ್ಲಿ BEd ಮಾಡಿದ್ರಿ ಅದನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಕಾಲೇಜ್ ಟೈಪ್ ಅಂದರೆ ಗೌರ್ಮೆಂಟ್ ಕಾಲೇಜಾ, ಏಡೆಡಾ, ಪ್ರೈವೇಟಾ ಅದನ್ನು ಟಿಕ್ ಮಾಡಬೇಕು. ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕಾಲೇಜ್ ನೇಮ್, ಯಾವ ಕಾಲೇಜ್ ನೇಮ್ ಅಂತ ಫುಲ್ ಟೈಪ್ ಮಾಡಿ ಫುಲ್ ಹಾಕಬೇಕು. ನೆಕ್ಸ್ಟ್ ಇಯರ್ ಆಫ್ ಅಡ್ಮಿಷನ್, ಯಾವ ಇಯರ್ ನೀವು BEdಗೆ ಅಡ್ಮಿಷನ್ ಆಗಿದ್ರಿ, ಯಾವ ಇಯರ್ ನೀವು ಪಾಸ್ ಔಟ್ ಆಗಿದ್ರಿ ಅದನ್ನೆರಡನ್ನು ಹಾಕಬೇಕು. ನೆಕ್ಸ್ಟ್ BEdಲ್ಲಿ ನಿಮ್ಮ ಟೋಟಲ್ ಪರ್ಸೆಂಟೇಜ್ ಎಷ್ಟಂತ ಅದನ್ನು ಹಾಕಬೇಕು. ಇವಾಗ ನೀವು BEd ಮಾಡ್ತಾ ಇದ್ದರೆ ಅಂದರೆ ಪರ್ಸ್ಯೂಯಿಂಗ್ ಆಗಿದ್ದರೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, ನಂತರ ಸ್ಟೇಟ್ ಯಾವ ಸ್ಟೇಟಲ್ಲಿ BEd ಮಾಡ್ತಿದ್ದೀರಾ, ನೆಕ್ಸ್ಟ್ ನಿಮ್ಮ ಕಾಲೇಜ್ ಯಾವ ಟೈಪ್ ಅಂದರೆ ಗೌರ್ಮೆಂಟ್, ಪ್ರೈವೇಟ್ ಆರ್ ಏಡೆಡ್ ಕಾಲೇಜ್ ಯಾವುದಂತ ಹಾಕಬೇಕು. ನೆಕ್ಸ್ಟ್ ನಿಮ್ಮ ಕಾಲೇಜ್ನ ಫುಲ್ ನೇಮ್ ಹಾಕಬೇಕು. ನೆಕ್ಸ್ಟ್ ಇಯರ್ ಆಫ್ ಅಡ್ಮಿಷನ್ ಅಷ್ಟೇ ಫಿಲ್ ಮಾಡಲಿಕ್ಕಿರೋದು, ಪಾಸ್ಟ್ ಇಯರ್ ಮತ್ತು ಮಾರ್ಕ್ಸಲ್ಲಿ ಹಾಕಲಿಕ್ಕಿಲ್ಲ. ಇಷ್ಟು ಹಾಕಿ ಆದಮೇಲೆ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಸ್ಟೆಪ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್. ಇದರಲ್ಲಿ ಏನೆಲ್ಲ ಇದೆ ಅಂದರೆ ಮೊದಲನೇದಾಗಿ ನೀವು ಯಾವ ಡಿಸ್ಟ್ರಿಕ್ಟಲ್ಲಿ TET ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಮಾಡ್ತೀರಾ ಅದನ್ನು ಇಲ್ಲಿ ಟಿಕ್ ಮಾಡಬೇಕು. ಯಾವ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ ಅಲ್ಲೇ ನಿಮಗೆ ಎಕ್ಸಾಮ್ ಅಲೌಟ್ ಆಗ್ತದೆ. ನೆಕ್ಸ್ಟ್ ಎರಡನೇದು ಬಂದು ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1ನಲ್ಲಿ ಕ್ಲಾಸ್ 1 to 5th ಅಂದರೆ ಇದರಲ್ಲಿ ಕ್ವಶನ್ಸ್ ಬರೋದು ಕೂಡ ಕ್ಲಾಸ್ 1 to 5th ಸಿಲೆಬಸ್ಸಿಂದ. ಮತ್ತು ಈ ಪೇಪರ್ನ ಪಾಸಾದವರು 1 to 5th ಟೀಚ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ನೆಕ್ಸ್ಟ್ ಪೇಪರ್ 2 ಇಲ್ಲಿ ಈ ಪೇಪರ್ನ ಪಾಸಾದವರು 6th to 9th ಕ್ಲಾಸ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ನೆಕ್ಸ್ಟ್ ಪೇಪರ್ 1 ಯಾರೆಲ್ಲ ಬರಿಬೋದು ಮತ್ತು ಪೇಪರ್ 2 ಯಾರೆಲ್ಲ ಬರಿಬೋದು ಅಂತ. ಪೇಪರ್ 1 DEd ಕಂಪ್ಲೀಟ್ ಆದವರು ಅಥವಾ DEd ಪಾಸಿಂಗ್ ಮಾಡ್ತಿರೋರು ಬರಿಬೋದು ಮತ್ತು BEd ಮಾಡೋರು ಕೂಡ ಬರಿಬೋದು ಪೇಪರ್ 1. ಆದರೆ DEd ಮಾಡ್ತಾ ಇರುವವರಿಗೆ ಪೇಪರ್ 2 ಬರೀಲಿಕ್ಕೆ ಚಾನ್ಸ್ ಇಲ್ಲ. ಇದು BEd ಆದವರು ಮಾತ್ರ ಬರೀಲಿಕ್ಕೆ ಚಾನ್ಸ್. BEd ಆದವರಿಗೆ ಪೇಪರ್ 1 ಮಾತ್ರ ಅಟೆಂಪ್ಟ್ ಮಾಡ್ಬೋದು ಅಥವಾ ಪೇಪರ್ 1 ಬೇಡ 2 ಮಾತ್ರ ಅಟೆಂಪ್ಟ್ ಮಾಡ್ತೇನೆ ಅಂದರೆ 2 ಮಾತ್ರ ಅಟೆಂಪ್ಟ್ ಮಾಡ್ಬೋದು ಮತ್ತು 2 ಪೇಪರ್ ಅಟೆಂಪ್ಟ್ ಮಾಡೋದಾದರೆ ಮಾಡ್ಬೋದು. ಇದು BEdನವರಿಗೆ ಮಾತ್ರ ಚಾನ್ಸ್. ಅದೇ DEdನವರಿಗೆ ಪೇಪರ್ 1 ಮಾತ್ರ ಬರೀಲಿಕ್ಕೆ ಚಾನ್ಸ್ ಇರೋದು.
ಒಂದೇ ಪೇಪರ್ ಅಟೆಂಪ್ಟ್ ಮಾಡೋದಾದರೆ 700 ಪೇ ಮಾಡಬೇಕು. 2 ಪೇಪರ್ ಅಟೆಂಪ್ಟ್ ಮಾಡೋದಾದರೆ 1000 ರೂಪೀಸ್ ಪೇ ಮಾಡಬೇಕು. ಇದರಲ್ಲಿ ಕೆಲವು ಫೀಸ್ ಕನ್ಸೆಷನ್ ಎಲ್ಲ ಉಂಟು, ಅದು ಕಾಸ್ಟ್ ಮೇಲೆ ಉಂಟು. ಅದನ್ನು ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಯಾವುದೆಲ್ಲ ಪೇಪರ್ ಬರೀತೀರಿ ಅಂತ ಟಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ ಡೀಟೇಲ್ಸ್. ಇಲ್ಲಿ ನೀವು ಪೇಪರ್ ಯಾವುದೆಲ್ಲ ಬರೀತೀರಿ ಅಂತ ಸೆಲೆಕ್ಟ್ ಮಾಡಿ ಆದಮೇಲೆ ಕ್ವಶನ್ ಪೇಪರ್ನಲ್ಲಿ ಸಬ್ಜೆಕ್ಟ್ ಬಗ್ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲನೇದಾಗಿ ಫಸ್ಟ್ ಲ್ಯಾಂಗ್ವೇಜ್ ಬಂದು ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಹೆಚ್ಚು ಹೋಲ್ಡ್ ಉಂಟು ಅದನ್ನು ಫಸ್ಟ್ ಲ್ಯಾಂಗ್ವೇಜಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ. ಯಾವುದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಬೋದು, ಕನ್ನಡ ಸೆಲೆಕ್ಟ್ ಮಾಡ್ಬೋದು, ತಮಿಳು, ತೆಲುಗು, ನಿಮಗೆ ಯಾವುದರಲ್ಲಿ ಸ್ವಲ್ಪ ಹೋಲ್ಡ್ ಜಾಸ್ತಿ ಉಂಟು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಪ್ಯಾರಾಗ್ರಾಫ್ ಕೊಟ್ಟು ಅದಕ್ಕೆ ಆನ್ಸರ್ ಬರೀಲಿಕ್ಕೆ ಆ ಥರ ಕ್ವಶನ್ಸ್ ಇರ್ತದೆ. ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಆದಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್, ಇದರಲ್ಲಿ ಕೂಡ ಹಾಗೆ ಗ್ರಾಮರ್, ಪ್ಯಾರಾಗ್ರಾಫಲ್ಲಿರೋ ಕ್ವಶನ್ಗೆ ಆನ್ಸರ್ ಮಾಡೋದು ಅದೆಲ್ಲ ಇರ್ತದೆ. ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಹಿಂದಿ, ತಮಿಳು, ಕನ್ನಡ ಯಾವುದು ಬೇಕಾದ್ರೆ ಸೆಕೆಂಡ್ ಲ್ಯಾಂಗ್ವೇಜಾಗಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್, ಇದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಅಂದರೆ ಫಸ್ಟ್ ಪೇಪರಲ್ಲಿ ಎಲ್ರಿಗೂ ಸೇಮ್ ಇರುತ್ತೆ. ಸೆಕೆಂಡ್ ಪೇಪರಲ್ಲಿ ಬಂದು ಸೈನ್ಸ್ ಬೇಸ್ನವರಿಗೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಇದ್ದರೆ, ಆರ್ಟ್ಸ್ ಬೇಸ್ನವರಿಗೆ ಲ್ಯಾಂಗ್ವೇಜ್, ಸೋಷಿಯಲ್ ಆ ಥರ ಇರುತ್ತೆ. ಇದು ನೀವು ಡಿಗ್ರಿ ಸ್ಟ್ರೀಮ್ ಸೆಲೆಕ್ಟ್ ಮಾಡಿದ ಬೇಸಲ್ಲಿ ಅವರೇ ಕೊಟ್ಟಿರ್ತಾರೆ. ಮ್ಯಾಥಮೆಟಿಕ್ಸ್ EVS ಅಂತ ಕೊಡ್ತಾರೆ, ಆ ಥರ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ಮ್ಯಾಥ್ಸ್ EVS ಎಲ್ಲ ಯಾವ ಲ್ಯಾಂಗ್ವೇಜಲ್ಲಿ ಬರೀತೀರಾ ಅಂತ, ನೀವು 1 to 10 ಯಾವ ಲ್ಯಾಂಗ್ವೇಜಲ್ಲಿ ಕಲ್ತಿರ್ತೀರಾ ಅದೇ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡೋದು ಬೆಸ್ಟ್. ಯಾಕಂದರೆ ಅದರಲ್ಲಿ ಸ್ವಲ್ಪ ಬೇಸಿಕ್ಸ್ ನಿಮಗೆ ಗೊತ್ತಿರೋದ್ರಿಂದ ಆ ಲ್ಯಾಂಗ್ವೇಜಲ್ಲಿ, ಈಗ ನೀವು ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ರೆ ಕನ್ನಡ ಮೀಡಿಯಮಲ್ಲಿ ಕ್ವಶನ್ ಪೇಪರ್ ತಗೊಳ್ಳೋದು ಒಳ್ಳೆಯದು. ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿದ್ರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹಿಂದಿ ಮೀಡಿಯಮಲ್ಲಿ ಕಲ್ತಿದ್ರೆ ಹಿಂದಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದೇ ರೀತಿ ಪೇಪರ್ 2 ಕೂಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಆಪ್ಷನಲ್ ಸಬ್ಜೆಕ್ಟ್ ಅವರೇ ಕೊಟ್ಟಿರ್ತಾರೆ. ಆಮೇಲೆ ಯಾವ ಮೀಡಿಯಮಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಪೇಪರ್ ಅಟೆಂಪ್ಟ್ ಮಾಡ್ತೀರಾ ಅಂತ ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದಮೇಲೆ ಸೇವ್ ಕೊಟ್ಟು ನೆಕ್ಸ್ಟ್ ಸ್ಟೆಪ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಲಿಕ್ಕೆ. ಎರಡೂ ಕೂಡ ಇತ್ತೀಚಿನದಾಗಿರಬೇಕು. ಅಂಥ ಫೋಟೋವನ್ನು ತೆಗೆದಿಟ್ಕೊಂಡು ಅದನ್ನು 5 to 50 KB ಕಂಪ್ರೆಸ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿಕೊಳ್ಬೇಕು. ನಿಮ್ಮ ಗ್ಯಾಲರಿಯಿಂದ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಳ್ಬೇಕು. ಫಸ್ಟ್ ಅದು ಎಷ್ಟು KBಯಲ್ಲಿ ಉಂಟಂತ ಚೆಕ್ ಮಾಡಿಕೊಳ್ಳಿ. KB ಹೆಚ್ಚಿದ್ರೆ ಅದನ್ನು ಕಂಪ್ರೆಸ್ ಮಾಡಿಕೊಳ್ಳಿ. ಹೀಗೆ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೋಬೇಕು. ಅದಾದ ನಂತರ ಸೇವ್ ಕೊಡಿ. ಇನ್ನು ನೆಕ್ಸ್ಟ್ ಇಲ್ಲಿ ತನಕ ಏನೆಲ್ಲ ಫಿಲ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಬಂದಿದ್ದೀರಾ ಅದೆಲ್ಲ ಕರೆಕ್ಟಾಗಿ ಉಂಟಾ ಅಂತ ಒಮ್ಮೆ ಚೆಕ್ ಮಾಡಿ. ಯಾಕಂದರೆ ಇನ್ನೂ ಸೇವ್ ಕೊಟ್ಟ ನಂತರ ಚೇಂಜಸ್ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಎಲ್ಲ ಸರಿ ಉಂಟಂತ ಅಂದ್ಕೊಂಡ್ರು ಫಸ್ಟಿಂದ ಒಮ್ಮೆ ಎಲ್ಲವನ್ನು ಚೆಕ್ ಮಾಡ್ತಾ ಬನ್ನಿ. ಸರಿ ಇಲ್ಲದದನ್ನು ಈಗಲೇ ಸರಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸೇವ್ ಕೊಟ್ಟಾದ್ಮೇಲೆ ಇನ್ನು ಸರಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಬಂದು ಪೇಮೆಂಟ್ ಮಾಡೋದು. ಅದರಿಂದ ಎಲ್ಲವನ್ನು ಸರಿ ಉಂಟಾ ಅಂತ ಒಮ್ಮೆ ಚೆಕ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಪೇಮೆಂಟ್, ಆನ್ಲೈನ್ ಪೇಮೆಂಟ್ ಮಾಡೋದು. ಇಲ್ಲಿ 4 ಆಪ್ಷನ್ ಉಂಟು. ನೀವು ಯಾವ ಆಪ್ಷನ್ನು ಚೂಸ್ ಮಾಡ್ಕೋಬೋದು. ಡೆಬಿಟ್, ಕ್ರೆಡಿಟ್ ಮಾಡ್ಬೋದು. ನೀವು ಕ್ರೆಡಿಟ್ ಯೂಸ್ ಮಾಡೋದಕ್ಕಿಂತ ಡೆಬಿಟ್ ಮಾಡೋದು ಒಳ್ಳೆಯದು. ಕ್ರೆಡಿಟಲ್ಲಿ 14 ರೂಪೀಸ್ ಸಮಥಿಂಗ್ ಎಷ್ಟೋ ಕಟ್ ಆಗ್ತದೆ. ಅದರಿಂದ ಡೆಬಿಟ್ ಮಾಡಿಕೊಳ್ಳೋದು ಒಳ್ಳೆಯದು. ಡೆಬಿಟ್ ಕಾರ್ಡ್ ಅಂದರೆ ನಿಮ್ಮ ATM ಕಾರ್ಡ್ ಉಂಟಲ್ಲ ಅದನ್ನು ಯೂಸ್ ಮಾಡಿಕೊಂಡು ಪೇ ಮಾಡೋದು. ಫಸ್ಟಿಗೆ ಬಂದು ನಿಮ್ಮ ಡೆಬಿಟ್ ಕಾರ್ಡ್ನ ನಂಬರ್, ಅದರಲ್ಲಿ 16 ನಂಬರ್ ಇರುತ್ತೆ ಅಲ್ವಾ, ಅದನ್ನು ಟೈಪ್ ಮಾಡಿ ಹಾಕಬೇಕು. 16 ನಂಬರ್ಸನ್ನು ATM ಕಾರ್ಡ್ ಮೇಲಿರುವ 16 ನಂಬರ್ಸನ್ನು ಹಾಕಬೇಕು. ಆಮೇಲೆ ಅಲ್ಲಿ ವ್ಯಾಲಿಡ್ ಮಂತ್ ಮತ್ತು ಇಯರ್ ಇರುತ್ತಲ್ವ ಅದನ್ನು ಹಾಕಲಿಕ್ಕೆ. ATM ಕಾರ್ಡ್ ನೋಡಿದಾಗ 16 ನಂಬರ್ನ ಕೆಳಗೆ ಇರುತ್ತೆ ಮಂತ್ ಮತ್ತು ಇಯರ್, ಅದನ್ನು ಹಾಕಬೇಕು. ಅದಾದ ನಂತರ CVV ನಂಬರ್ ಹಾಕಲಿಕ್ಕೆ. ಇದು ನಿಮ್ಮ ATM ಕಾರ್ಡ್ನ ಹಿಂದ್ಗಡೆ ಇರುತ್ತೆ. ಹಿಂದ್ಗಡೆ ವೈಟ್ ಬಾಕ್ಸಲ್ಲಿ ಕೊಟ್ಟಿರೋ 7 ನಂಬರಲ್ಲಿ ಲಾಸ್ಟ್ 3 ನಂಬರ್ CVV ನಂಬರ್ ಆಗಿರುತ್ತೆ. ಅದಾದ ನಂತರ ನೇಮ್ ಆಫ್ ದ ಕಾರ್ಡ್ ಹೋಲ್ಡರ್, ಅಂದರೆ ಇದು ಯಾರ ಕಾರ್ಡ್ ಆಗಿರುತ್ತೆ ಅವರ, ಅಂದರೆ ATM ಕಾರ್ಡ್ ಯಾರ ಹೆಸರಲ್ಲಿ ಇರುತ್ತೆ ಅವರ ನೇಮನ್ನು ಹಾಕಬೇಕು. ನೆಕ್ಸ್ಟ್ ಪೇ ನೌಗೆ ಕೊಡಿ. ಪೇ ನೌಗೆ ಕೊಟ್ಟಾಗ ATM ಕಾರ್ಡ್ಗೆ ಅಟ್ಯಾಚ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ನಂಬರ್ ಬರುತ್ತೆ. ಆ OTP ನಂಬರ್ನ ಎಂಟರ್ ಮಾಡಿ ಆದ ನಂತರ ಮತ್ತೆ ಪೇ ನೌ ಅಂತ ಬರುತ್ತೆ. ಪೇ ನೌ ಅಂತ ಕೊಟ್ಟಾದಮೇಲೆ ನಿಮ್ಮ ಅಕೌಂಟಿಂದ ಅಮೌಂಟ್ 1000 ಅಥವಾ 700 ನೀವು ಎಷ್ಟು ಪೇ ಮಾಡಿರ್ತೀರೋ ಅಷ್ಟು ಕಟ್ ಆಗುತ್ತೆ, ಪೇ ಆಗ್ತದೆ. ಅದಾದ ನಂತರ ನಿಮ್ಮ ಎಲ್ಲ ಫಿಲ್ ಮಾಡಿದ ಡಾಕ್ಯುಮೆಂಟನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಇಟ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.